ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನನ್ನ ಸಲುವಾಗಿ ಭಾಳ ಸ್ಪೆಷಲ್ ಆ್ಯಂಡ್ ಇಟ್ಸ್ ಅ ಮೆಮೊರಬಲ್ ವ್ಲಾಗ್. ಐ ಆಮ್ ಕೀಪಿಂಗ್ ಇಟ್ ಇನ್ ಮೈ ಡಿಜಿಟಲ್ ಲೈಬ್ರರಿ. ನಿಮ್ಗೆ ಎಷ್ಟು ವ್ಯಾಲ್ಯೂಯಬಲ್ಲೋ, ನಿಮ್ಗೆ ಎಷ್ಟು ಎಲ್ಲಿ ಉಪಯೋಗನೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಡೆಫಿನೆಟ್ಲಿ ಶೇರ್ ಆರ್ ರಿಚುವಲ್ಸ್ ಬಿಫೋರ್ ಮ್ಯಾರೇಜ್ ಅಂತ ನಿಮಗೆ ಈ ವಿಡಿಯೋ ನಿಮ್ಮ ಸಲುವಾಗಿ ಆ್ಯಂಡ್ ಸ್ಪೆಷಲಿ ನನ್ನ ಸಲುವಾಗಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಎಕ್ಸಸೈಸ್ ಇವತ್ತು ಎಕ್ಸಸೈಸಲ್ಲಿ ಸೂರ್ಯ ನಮಸ್ಕಾರ ಮಾಡೀನಿ. ಅದ್ರ ಸಲುವಾಗಿ ನಿಮ್ಗೆ ಏನು ತೋರಿಸ್ಲಕ್ಕ ಅಂದ್ರೆ ನೀನೇನೋ ಅದೇ ಮಾಡಿನಲ್ಲ ಸೂರ್ಯ ನಮಸ್ಕಾರ, ಅದ್ರ ಸಲುವಾಗಿ ಇವತ್ತೇನು ರೆಕಾರ್ಡ್ ಮಾಡಿಲ್ಲ. ಸೊ ಎಕ್ಸಸೈಸ್ ಆದ ನಂತರ ಬಿಸಿ ನೀರು ಕುಡ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಲೆಮನ್ ಹನಿ ವಾಟರ್ ಕುಡ್ದೀನಿ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ ನೋಡ್ರಿ ನಿಮ್ಗೆ ಗೊತ್ತಾಗಿರಬೇಕು, ಕಂಪ್ಲೀಟ್ ಹುಳಿ ಜಾಸ್ತಿ ಆಗಿತ್ತು. ಆ್ಯಂಡ್ ಆ ನಂತರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಿ ಆರ್ ರೆಡಿ ಟು ಲೀವ್ ಫಾರ್ ಚಾಂಗ್ಲೇರಿ. ಆ್ಯಕ್ಚುಲಿ ಗಾಡಿದವರಿಗೆ 7 o'clock ಬರ್ಲಿಕ್ಕೆ ಹೇಳಿದ್ದೀವಿ, ಯಾಕಂದರೆ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದೀವಲ್ಲ. ಬಟ್ ಪಾಪ ಅವ್ರು 7 o'clock ಬಂದು ಮತ್ತು ವಾಪಸ್ ಹೋಗ್ಯಾರ. 8 o'clock ಹೇಳಿದೆವು, 8ದಿಂದ 9 ಆಯಿತು, 9ದಿಂದ 9:30 ಆಯಿತು. ನಮ್ಮ ಮನೆಯಿಂದ ನಾವು 9 o'clock ಬಿಟ್ಟೀವಿ. ನಮ್ಮ ನೆಗಣಿಯವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಒಂದು 15-20 ಮಿನಿಟ್ ಆಯಿತು. ಸೊ somehow we are enjoying the trip because ಫ್ಯಾಮ್ಲಿ ಕಂಪ್ಲೀಟ್ ಎಲ್ಲರೂ ಹೋಗ್ತಾ ಇದ್ದೀವಲ್ಲ. ಆ್ಯಂಡ್ ನಮ್ಮ ನೆಗಣಿಯವ್ರ ಮನೆಗೆ ಎಷ್ಟು ಚೆನ್ನಾಗಿದೆ, ಕಾರ್ವಿಂಗ್ ಅನ್ಬೇಕಾ ಡಿಸೈನ್ ಅನ್ಬೇಕಾ ನಂಗೆ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಆ್ಯಂಡ್ ಎತ್ತಿನ ಬಂಡಿ ಎಷ್ಟು ಜನ ನೋಡಿರಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದ್ದಿಲ್ಲ. ಆ್ಯಂಡ್ ಎಷ್ಟು ಜನ ಟ್ರಾವೆಲ್ ಮಾಡಿರಿ ಎತ್ತಿನ ಬಂಡಿನಾಗ ಅನ್ನೋದು ಹೇಳ್ರಿ. ಆ್ಯಂಡ್ ಅಲ್ಲಿಂದು ಅವರಿಗೆಲ್ಲರಿಗೆ ರಿಸೀವ್ ಮಾಡ್ಕೊಂಡು ನಾವು ಹೋದೆವು ನಮ್ಮ ಊರಿಗೆ. ಆ್ಯಂಡ್ ಅಲ್ಲಿಗೆ ಹೋಗೋ ತನಕ ಅವ್ವ ಎಲ್ಲ ರೆಡಿ ಇದ್ದರು, ಬಾಬಾ ನಾಷ್ಟ ಮಾಡ್ಲತ್ತಿರು. ಆ್ಯಂಡ್ ಬಾಬಾ ಚಾಂಗ್ಲೇರಿ ಒಯ್ಲಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡ್ರು ಅವೆಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗೆ. ಚಂದನ್ ಕಟ್ಟಿಗೆ, ಗೋತ ಆ್ಯಂಡ್ ಆಕಳ ಹೆಂಡಿ ಅಂದ್ರೆ ಏನಂತ ನೀವು ಅದು ಹೇಳಿ ಕಮೆಂಟ್ ಮಾಡಿರಿ. ಇವೆಲ್ಲ ಒಯ್ತಾ ಇದ್ದೀವಿ. ಆ್ಯಂಡ್ ಇವರು ಬಂದು ನಂಬಲ್ಲಿ ಸ್ಪೆಷಲ್ ದೇವರು ರಾಚೋಟಿ ವೀರಭದ್ರೇಶ್ವರ ಮೂರ್ತಿ. ಇದು ನಿಮ್ಗೆ ಮುಖ ನೋಡ್ರಿ ಹಿಂಗೆ ಸಾಫ್ ಅನ್ನಿಸ್ತಾ ಇಲ್ಲ, ಗೊತ್ತಿರ್ಲಿಕ್ಕಿಲ್ಲ. ಸೊ ಇವ್ರು ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲಿ ನಮ್ಮ ಮನೆಗಿದ್ರು. ಆನಂತರ ನೆಕ್ಸ್ಟ್ ಮದುವೆ ಯಾರ್ದಿರ್ತದೆ ನೋಡ್ರಿ, ಆ ಥರ ಅವ್ರವ್ರ ಮನೆಗೆ ಹೋಗ್ತಾ ಇರ್ತಾರೆ. ಇವಾಗೂ ನಮ್ಮ ರಿಲೇಟಿವ್ಸ್ ಒಬ್ಬರ ಮನೆಗೆ ಮನೆಯಿಂದ ಕರ್ಕೊಂಡು ಬಂದೀವಿ. ಸೊ ಇವಾಗ ನಾವು ಕರ್ಕೊಂಡು ಬಂದೀವಿ. ಬಟ್ ನೆಕ್ಸ್ಟ್ ನೋಡಬೇಕು ನಮ್ಮ ಮನೆಗೆ ಬರ್ತಾರೆ ಏನು ಎಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ USA ದೀದಿ ದೇವ್ರಿಗೆ ಒಯ್ದ್ರೆ ನೆಕ್ಸ್ಟ್ ಯಾರು ತೊಗೊಂಡು ಬರ್ತಾರೆ ನೋಡ್ರಿ, ಅವ್ರಿಗೆ ಪ್ರಾಬ್ಲಮ್ ಆಯಿತು. ಆ್ಯಂಡ್ USA ಒಯ್ಯೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೇನೋ ಅದ್ರ ಸಲುವಾಗಿ. ಆ್ಯಂಡ್ ಕಂಪಲ್ಸರಿ ನಾವು ನಮ್ಮ ದೇವತೆ ಅಂದ್ರೆ ನಮ್ಮ ದೇವ್ರಿಗೆ ನಾವು ಮದುವೆ ಟೈಮ್ನಾಗ ಕರ್ಕೊಂಡು ಬರ್ತೀವಲ್ಲ, ಕರ್ಕೊಂಡು ಬಂದಾಗ ಅಕ್ಕಿ ಮತ್ತು ಶಾವ್ಗೆ ಅಂತಾರಲ್ಲ ಅವು ಕೊಡ್ತಾರೆ. ನಾವು ನವದಿ ಮಾಡಿ ತೋರಬೇಕು ಅಂತ. ಆ್ಯಂಡ್ ಇವೆಲ್ಲ ತೊಗೊಂಡು ಇವಾಗ ನಾವು ನಡೆದಿದ್ದೇವೆ ಚಾಂಗ್ಲೇರಿಗೆ. ಆ್ಯಂಡ್ ವಾಟರ್ ಸೋರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತು ಎಲ್ಲಿ ನೋಡ್ರಲ್ಲಿ. ಆ್ಯಂಡ್ ಹಾಗೆ ಹಾದಿನಾಗ ಹೋಗ್ತಾ ಕಪ್ಲಾಪುರ್ ಅಂಬಾಬಾಯಿ ಗುಡಿ. ಆ್ಯಂಡ್ ಇಲ್ಲೆಲ್ಲ ದೇವರು ನಿಮ್ಗೆ ಆಲ್ರೆಡಿ ವೀಡಿಯೋನೂ ಮಾಡಿ ಹಾಕೀನಿ. ಸೊ ನಾವು ಎಷ್ಟು ಜನ ಎಲ್ಲ ನಡೆದಿದ್ದೆವು ಅನ್ನೋದು ಒಂದು ರೆಕಾರ್ಡ್ ಮಾಡ್ಕೊಂಡು ಕ್ಲಿಪ್ ಫಿಲ್ಮ್ ಅಪ್ ಮಾಡ್ಕೊಂಡು, ಸೊ ದಟ್ ಇಟ್ ವಿಲ್ ಬಿ ಲೈಕ್ ಎ ಮೆಮೊರಬಲ್. ನಮ್ಮದೆಲ್ಲ ನೆಗಣ್ದೇರು, ನಾವು ನೆಗಣಿ ಇಬ್ಬರು ನೆಗಣ್ದೇರು, ನಮ್ಮ ನಾದಿನಿ, ನಮ್ಮ ಮೈದನ್ನ, ಸೋದರ ಸೊಸಿ, ನಮ್ಮ ಮಕ್ಕಳು, ಬಾಬಾ, ಅವ್ವ ಆ್ಯಂಡ್ ಸ್ವಾಮೀಜಿ, ಇಷ್ಟು ಜನ ಎಲ್ಲರೂ ನಡೆದಿದ್ದೆವು ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಲಕ್ಕ. ಆ್ಯಂಡ್ ಒನ್ ಪ್ರೌಡ್ ಥಿಂಗ್ ಈಸ್ ಅಕ್ಕ ಇಲ್ಲಿಂದಲ್ಲ, ಇನ್ನೊಂದು ಇಲ್ಲಿ ಇವಾಗ ನೀವು ನೋಡ್ತಾ ಇರೋ ಕ್ಲಿಪ್ ಎಷ್ಟು ಜನ ಖುನ ಹಿಡಿತ್ರಿ ಹೇಳ್ರಿ, ನಾನು ಹೇಳ್ತೀನಿ ಇಮಿಡಿಯೇಟಾಗಿ. ಸೀಮಿನಾಗಣ್ಣ. ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತು, ಇಲ್ಲಿ ಪೀಸ್ಫುಲ್ ಅನ್ನಿಸ್ತದೆ ಫ್ರೆಂಡ್ಸ್. ಆ್ಯಂಡ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅಕ್ಕ USA ಅಕ್ಕ ಆಗಲಿ ಭೌಜಿ ಆಗಲಿ USA ಬಂದಾರ ಅವರು, ಜಸ್ಟ್ ಫಾರ್ ಕಂಪ್ಲೀಟಿಂಗ್ ಆಲ್ ದ ರಿಚುವಲ್ಸ್. ಆ್ಯಕ್ಚುಲಿ ಮದುವೆ ಭಾಳ ದೂರ ಇದೆ ಫ್ರೆಂಡ್ಸ್, ಸೆಪ್ಟೆಂಬರ್ ಮಂತಲ್ಲಿದೆ. ಬಟ್ ದೇ ಆರ್ ಹಿಯರ್. ರಾಚೋಟಿಗೆ ಹೋಗಿ ಬಂದು ಇನ್ವಿಟೇಷನ್ ಕೊಟ್ಟರು ರಾಚೋಟಿ ವೀರಭದ್ರೇಶ್ವರ ಸ್ವಾಮಿಗೆ. ಆ್ಯಂಡ್ ಅವ್ರಿಗೆ ಎಲ್ಲೆಲ್ಲಿ ಯಾವ ದೇವಸ್ಥಾನಕ್ಕೆ ಕೊಡ್ಬೇಕು ಅನ್ನಿಸ್ತಲ್ಲ ಅಲ್ಲೆಲ್ಲ ಹೋಗಿ ಕಂಪ್ಲೀಟ್ ಮಾಡ್ಯಾರ. ಆ್ಯಂಡ್ ನಂಬಲ್ಲೇನು ಅಂದ್ರೆ ನೂರೊಂದು ಬಾನ ಕಂಪಲ್ಸರಿ ಮಾಡ್ತಾರೆ, ಮದುವೆಗಿಂತ ಮುಂಚೆ ನೂರೊಂದು ಬಾನ ಮಾಡ್ತಾರೆ ಮತ್ತು ಅಗ್ಗಿ ತೊಳಿತಾರೆ. ಆ ರಿಚುವಲ್ ಕಂಪ್ಲೀಟ್ ಮಾಡಬೇಕು ಅಂತ ದೇ ಆರ್ ಹಿಯರ್ ಫ್ರೆಂಡ್ಸ್. ಇದೊಂದು ಭಾಳ
ಇನ್ಸ್ಪೈರಿಂಗ್ ಥಿಂಗ್ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಗೇನು ಮಾಡೋದ ನಾವೇಕೆ ಮಾಡಬೇಕು ನಾವು ಇಷ್ಟು ದೂರ ಇದ್ದೇವಲ್ಲ ಅಂತ ಅನ್ಕೋಬೋದು. ಬಟ್ ದೇ ಹ್ಯಾವ್ ಕಂಪ್ಲೀಟೆಡ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಕಸ್ಟಮ್ಸ್ ರಿಚುವಲ್ಸ್ ಏನಂತೀರಿ ಅದು ಸಂಪ್ರದಾಯ ಒಟ್ಟ ಮರ್ತಿಲ್ಲ. ದಟ್ ಈಸ್ ಅಪ್ರಿಷಿಯೇಟಬಲ್ ಫ್ರೆಂಡ್ಸ್. ಆ್ಯಕ್ಚುಲಿ ಅವ್ರು ಯು ಎಸ್ ಎಗೆ ಇರ್ತಾರ ಅಂತ ಅದೊಂದು ಮಾತೇ ಬಿಟ್ಟು ದೇ ಸ್ಪೀಕ್ ಇನ್ ಕನ್ನಡ. ಅಂದ್ರೆ ಅವ್ರಿಗೆ ಎಲ್ಲಿ ಯಾರು ಸಂಟ್ ಯಾವಾಗ ಹೆಂಗೆ ಮಾತಾಡಬೇಕು ಆ ಥರ ಮಾತಾಡ್ತಾರೆ. ಐ ಲೈಕ್ ದ ಕ್ವಾಲಿಟಿ ದೇ ಆರ್ ಹ್ಯಾವಿಂಗ್. ಹಿಂಗೆ ಈಗೋ ಇಲ್ಲ. ಕೆಲವೊಬ್ರು ಹೆಂಗಂದ್ರೆ ಮೆಟ್ರೋ ಸಿಟೀಸ್ನಾಗಿದ್ದರೆ ಈಗೋ ತೋರ್ಸಕ್ಕೆ ಹೋಗ್ತಾರೆ. ನಾವು ಹೈದ್ರಾಬಾದ್ನಾಗಿದ್ದ ನಾ ಬೆಂಗಳೂರಿನಾಗಿದ್ದ ಈ ಥರ. ಬಟ್ ಇನ್ಸ್ಪೈಟ್ ಆಫ್ ಬೀಯಿಂಗ್ ಇನ್ ಯು ಎಸ್ ಎ ಆಲ್ಸೋ ಅವ್ರು ಯಾವುದೋ ರಿಚುವಲ್ ಮರೆಯಲ್ಲ. ನೋಡಿದ್ರೆ ಕಂಪಲ್ಸರಿ ಕಾಯಿನ್ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ರೀಸನ್ ಅಂತ. ನಿಮ್ಗೆ ಏನಾರ ಗೊತ್ತಿದ್ರೆ ನೋಡ್ರಿ ಹಿಡ್ದು ಬರೀತದ ಕಾಣಿಸೇ ಇಲ್ಲ. ಹಾಂ ಬರ್ಡ್ಸ್ ನೋಡ್ರಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಬರ್ಡ್ಸ್. ಫೀಟ್ ಮಾಡ್ತಂದ್ರೆ ಎಷ್ಟು ನೋಡಿದ್ರು ಕಣ್ಣಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ಇಲ್ಲ. ಎಷ್ಟು ನೋಡಬೇಕು ಅನ್ನೋ ಥರದ ನೀರು. ಬಟ್ ನಂಗೆ ನೀರಿನಾಗ ಹೋಗ್ಲಿಕ್ಕೆ ಭಯ ಆಗ್ತದೆ. ಮಸ್ತ್ ಅನ್ಸುತ್ತೆ. ಭೂಮಿ ಆಕಾಶ ಒಂದಾಗಿ ಹತ್ತಿನಂಗೆ ಅನ್ಸುತ್ತೆ ಲಿಟ್ರಲಿ ಹೇಳ್ಬೇಕಾದ್ರೆ. ನೀವು ಎಲ್ಲಿನ ತನಕ ನೋಡಿದ್ರೆ ಸ್ಕೈ ಕಾಣಿಸಲ್ಲ, ಒಂದೇನು ವಾಟ್ರ್. ಓ ಆ್ಯಕ್ಚುಲಿ ಹೇಳಬೇಕಾದ್ರೆ ಭಾಳಷ್ಟು ಕ್ಲಿಪ್ಸ್ ತೆಗಿಬೋದಾಗಿತ್ತು. ಬಟ್ ನನಗೆ ವೀಡಿಯೋ ಲೆಂದಿ ಮಾಡೋದಿಲ್ಲ ಫ್ರೆಂಡ್ಸ್. ನಿಮ್ಗೆ ಹೇಳಬೇಕಾದ್ರೆ ಇವಾಗ ಈ ವಿಡಿಯೋ ನೀವೇನು ನೋಡ್ತಾ ಇದ್ರಲ್ಲ ಇದು 1 ಅವರ್ಗಿಂತ ಜಾಸ್ತಿ ಇತ್ತು. ಇದು ಕಟ್ ಮಾಡಿ 30 ಮಿನಿಟ್ಸ್ ಹಾಫ್ ಆ್ಯನ್ ಅವರ್ಗೆ ತಂದಿಟ್ಟೀನಿ. ಇಟ್ಸ್ ವೆರಿ ಟಫೆಸ್ಟ್ ಪಾರ್ಟ್ ಫ್ರೆಂಡ್ಸ್ ಎಡಿಟಿಂಗ್ ಅಂದ್ರೆ. ಎಲ್ಲಿ ಕಟ್ ಮಾಡಬೇಕು ಯಾಕಂದ್ರೆ ಎಲ್ಲನೇ ಇಂಪಾರ್ಟೆಂಟ್ ಅನ್ನಿಸ್ತದೆ. ಬಟ್ ಎಲ್ಲಿ ಕಟ್ ಮಾಡಬೇಕು ಗೊತ್ತಾಗಲ್ಲ. ಆ್ಯಂಡ್ ಜಸ್ಟ್ ಈ ವಾಟರ್ ಫ್ಲೋ ಎಲ್ಲಿ ಈ ವಾಟರ್ ರಿಸರ್ವರ್ ಡ್ಯಾಮ್ ಏನಂತೀರಿ ಅದು ಎಲ್ಲಿಂದ ಸ್ಟಾರ್ಟ್ ಆಗ್ಯದ ಈ ಟೈಮ್ ನೋಡಿ. ಈ ಒಂದೇ ಕ್ಲಿಪ್ ನನಗೆ 2 ಮಿನಿಟ್ಸ್ ಆಗ್ಯದ ಫ್ರೆಂಡ್ಸ್. ಅಷ್ಟು ಲೆಂದಿ ಗಾಡಿನಾಗ ಕುಂತು ನಾನು 2 ಮಿನಿಟ್ಸ್ ಟ್ರಾವೆಲ್ ಮಾಡ್ರೆ ನನಗೆ ಈ ವಿಡಿಯೋ ಕಂಪ್ಲೀಟ್ ಆಗ್ಲಿಕ್ಕೆ 2 ಮಿನಿಟ್ಸ್ ಆಗ್ತದೆ ಫ್ರೆಂಡ್ಸ್. ಓಕೆ, ಗ್ರೀನರಿ ಆಗಲಿ ಹಿಂಗೆ ನೀರಾಗಲಿ ಆ್ಯಂಡ್ ಎಲ್ಲರೂ ಹೆಣ್ಮಕ್ಳು ತಲೆ ಮೇಲೆ ಊಟ ಇಟ್ಕೊಂಡು ಹೊಲಕ್ಕೆ ಹೋಗ್ತಾಯಿದ್ರು ಅಂಥ ಕ್ಲಿಪ್ಸ್ ಆಗಲಿ, ಎತ್ತಿನ ಬಂಡಿ ಆಗಲಿ ಈಗ ನೋಡ್ಲಿಕ್ಕೆ ಮಸ್ತ್ ಅನ್ನಿಸ್ತಾ ಇದ್ದಿದೆ. ಬಟ್ ಅವೆಲ್ಲ ನಾನು ಕ್ಲಿಪ್ಸ್ ತೊಗೊಂಡೇ ಇಲ್ಲ. ಜಸ್ಟ್ ಬಿಕಾಸ್ ನನಗೆ ಗೊತ್ತಾ ಎಷ್ಟು ವೀಡಿಯೋ ಮಾಡ್ರೂ ಕಮ್ಮಿ 8 ಫೋನಾಗ ಚಾರ್ಜ್ ಇಟ್ಕೊಂಡ್ರು ಕಮ್ಮಿ ಅಂತ. ಸೊ ಅದ್ರ ಸಲುವಾಗಿ ಅವೆಲ್ಲ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಿಲ್ಲ. ಬಟ್ ಇವು ಹೂವು ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ. ಸೊ ನೇಚರ್ ಈಸ್ ಕಂಪ್ಲೀಟ್ಲಿ ವೆರಿ ಡಿಫ್ರೆಂಟ್ ಫ್ರೆಂಡ್ಸ್. ನೇಚರ್ ಅಂದರೆ ಆ ಥರ ಹೆಂಗೆ ತಾಯಿ ಮಡಿಲಲ್ಲಿ ಇದ್ದರೆ ಹೆಂಗೆ ಖುಷಿ ಅನ್ನಿಸ್ತಲ್ಲ ಆ ಥರ ನೇಚರ್ ಅನ್ನಿಸ್ತದೆ. ಆ್ಯಂಡ್ ನೋಡ್ರಿ ಗ್ರೀನರಿ ಎಷ್ಟು ತಡ್ಕೊಂಡ್ರು ನಂಗೆ ಈ ಕ್ಲಿಪ್ ತೊಗೊಬಲ್ದೇ ಇರ್ಲಿಕ್ಕಾಗಿಲ್ಲ. ಗ್ರೀನ್ರಿ ನೋಡ್ರಿ ಎಷ್ಟು ಗ್ರೀನಾಗಿ ಎಷ್ಟು ಕಲರ್ಸ್ ಇರ್ತಾವಂತ ಇವಾಗ ಗೊತ್ತಾಗ್ಲತ್ತು. ಆ್ಯಂಡ್ ಎಲ್ಲ ದನಗಳ್ನು ಹೊಲಕ್ಕೆ ಹೋಗುವಂಥ ಟೈಮ್ ಆಗ್ಯದ. ಆ್ಯಂಡ್ ಮತ್ತು ಇವಾಗ ಏನು ನೀರು ನೋಡಿದೆ ನೋಡ್ರಿ ಸೇಮ್ ಅದು ಬೇರೆ ಊರಾಗ ಫ್ಲೋ ಆಗ್ತಾ ಇತ್ತು. ಸೊ ಅದೊಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡೀನಿ. ಬಟ್ ಎಲ್ಲಿ ನೋಡ್ರು ಇಲ್ಲಿ ಹೊಲದಾಗ ಗ್ರೀನರಿ ಮಸ್ತ್ ಪಪ್ಪಾಯ ಅದನ್ನೆಲ್ಲ ಮಸ್ತ್ ಕಾಣಿಸ್ತಾಯಿದ್ವು. ಆ್ಯಂಡ್ ನೋಡ್ತಾ ನಾವು ಬಂದೀವಿ ಚಾಂಗ್ಲೇರಿಗೆ. ಇಲ್ಲಿ ಬಂದು ಕೈಕಾಲು ಮುಖ ತೊಗೊಂಡು ದೇವ್ರಿಗೆ ನೋಡ್ಲಕ್ಕಂತ ಹೋದೆವು. ಬಟ್ ಅವಾಗ ದೇವ್ರಿಗಲ್ಲಿ ಸಿನ್ಗಾರ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಸಿನ್ಗಾರ್ ರೆಡಿ ಮಾಡ್ತಾರಲ್ಲ, ಸೊ ರೆಡಿ ಮಾಡ್ತಾಯಿದ್ರು. ಸೊ ಅದ್ರ ಸಲುವಾಗಿ ಹಾಗೆ ದರ್ಶನ ಮಾಡ್ಕೊಂಡು ಮೇಲ್ಗಡೆ ಬಂದೆವು. ಸೇಮ್ ಇಲ್ಲಿ ಯಾವ ಥರ ಕಾಣಿಸ್ತಾ ಇದ್ದಾರಲ್ಲ ಅಲ್ಲೂ ಹಾಗೆ ಇರ್ತಾರೆ. ಇಲ್ಲಿಂದ ವೀರಭದ್ರೇಶ್ವರ ಲಿಂಗ ರೂಪದಲ್ಲಿ ಅದಾರ ಅಂತ ಹೇಳ್ತಾರೆ. ನಾನು ಒಳಗಿಂದ ನೋಡಿಲ್ಲ, ಬಟ್ ನೋಡ್ಲಿಕ್ಕೂ ಅದೇ ಥರ ಅನ್ನಿಸ್ತಾರೆ. ಲಿಂಗ ರೂಪದಲ್ಲಿರುವಂಥ ಚಾಂಗ್ಲೇರಿ ವೀರಭದ್ರೇಶ್ವರ. ಆ್ಯಕ್ಚುಲಿ ವೀರಭದ್ರೇಶ್ವರ ಮೂರ್ತಿ ನಾವು ಯಾವತ್ತು ಅನ್ಕೋತೀವಲ್ಲ ಅವತ್ತು ಪಾದಪೂಜೆ ಮಾಡಬೇಕು. ಬಟ್ ದೀದಿ ಹೈದ್ರಾಬಾದ್ ಕಿದ್ದಿನ ಕಡೆಯಿಂದ ಮಾಡೋದಾಗಿಲ್ಲ. ಅದಕ್ಕೆ ಇದೇ ದಿನ ನಿನ್ನಿಂದ ಪೂಜೆ ಇವತ್ತೇ ಮಾಡ್ತಾಯಿದ್ದೀವಿ. ದೇವರ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿದ ನಂತರ ಪಾದ ಪೂಜೆ ಮಾಡ್ತಾ ಇದ್ದಾರೆ.
ಇಲ್ಲಿ ಪೂಜೆ ಮಾಡೋರು ನಮ್ಮದು ಭಾವರು, ಅಂದ್ರೆ ನಾವೆಲ್ಲ ಅಣ್ಣ ಅಂತ ಕರಿತೀವಿ. ನಮ್ಮ ಭಾವರು ಮತ್ತು ಅಕ್ಕ ಕಲ್ತು ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಹಿಂದ್ಗಡೆ ನಮ್ಮ ಅಮ್ಮೋರು ಬಲ್ಲಿ ಕುಂತವರು ಈ ಭಾವ್ರದ್ದು ತಮ್ಮ ಮತ್ತು ಅತ್ತಿಗೆ. ಸೊ ಇವ್ರು 4 ಜನ ಕಲ್ತು ಪೂಜೆ ಮಾಡ್ಲತ್ತಾರೆ. ಕೆಲವೊಬ್ರು ಕಂಪ್ಲೇಂಟ್ ಮಾಡ್ಬೋದು ನಿಮ್ಮ ನೆಗಡಿ ಮೇಲೆ ಕುಂತಾರಂತ. ಅಕ್ಕಗೆ ಒಂದು ಸ್ವಲ್ಪ ಕಾಲಿನ ಪ್ರಾಬ್ಲಮ್ಸ್, ಲೆಗ್ಮೆಂಟ್ ಪ್ರಾಬ್ಲಮ್ಸ್, ನೀ ಇಶ್ಯೂ ಅದ, ಅವ್ರಿಗೆ ಆಪ್ರೇಷನ್ನು ಆಗ್ಯದ. ಅದ್ರ ಸಲುವಾಗಿ ಅವ್ರು ಕೆಳಗೆ ಕೂಡ್ಲಕ್ಕಾಗಲ್ಲ. ಸೊ ಅಣ್ಣ ಪೂಜೆ ಮಾಡ್ಲತ್ತಾರೆ, ಅಕ್ಕನೂ ಕಂಟಿನ್ಯೂ ಮಾಡ್ಲತ್ತಾರೆ. ಸೊ ಈ ಪೂಜೆ ನೋಡೋದು ಭಾಳ ಚೆನ್ನಾಗಿರ್ತದೆ. ನನಗೆ ಹಾಗೆ ರಾ ವಾಯ್ಸ್ ಇಕ್ತಾ ಇದ್ದೀನಿ. ಆರಮೂರು ಕಟ್ಟಬೇಕಣ್ಣ, ಲಿಂಗ ಪೂಜೆಗೆ ಆರಮೂರು ಇಳಿಸಬೇಕಣ್ಣ. ಆರಮನೆಯ ದಾಟಬೇಕು, ಮೂರ ನದಿಯ ಬೆಟ್ಟ ನಡುವ ಶಿಖರದಲ್ಲಿ ಕುಳಿತು ಗೋರಗುಟ್ಟೆ ಹೋಗುತ್ತೈತೆ. ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. 4 ಹಾರಿ ನಡಿಗಾಯ್ತಣ್ಣ, ಲಿಂಗ ಪೂಜೆಗೆ ಕೇಳಿಸಿ ನಿಲ್ಲಬೇಕಣ್ಣ. 4 ದಾರಿ ನಡಿಗಾಯ್ತಣ್ಣ, ಲಿಂಗ ಪೂಜೆಗೆ ಕೇಳಿಸಿ ನಿಲ್ಲಬೇಕಣ್ಣ. ಕಾಕ ಬುದ್ಧಿ ಕಳೆಯಬೇಕು, ನುಗ್ಗಬೇಕು ಮತಗಳಂತ ಜಾತಿನಿಂದ ನೋಡಿದರೆ ನೆಟ್ಟ ಕಡಕೋ ಕೂರುತ್ತೈತೆ. ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಯೋಗಿ ಉನ್ಮಯ ವಾಸ ಕಾಣಣ್ಣ, ನಿಜ ನಂಬಿದವರಿಗೆ ಆಗ ಚಿನ್ಮಯ ರೂಪ ತೋರಣ್ಣ. ಆಗ ವಿಚಾರುವಾಗ ಹೋಗುವಾಗ ಗಂಗದ, ಹೋಗುವಾಗ ಬೇಗ ಎಂದರೆ ಪಾಲಿಸಯ್ಯ. ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಪಾದ ಪೂಜೆ ಮಾಡಿ ಮುಕ್ತಾದೆ, ಶಿವಲಿಂಗಕ್ಕೆ ಪಾದ ಪೂಜೆ ಮಾಡಿ ಮುಕ್ತಾದೆ. ಪಾದ ಪೂಜೆ ಮಾಡಿ ಮುಕ್ತಿ ಪಾದ ಪೂಜೆ ಮಾಡಿ ಮುಕ್ತಾದೆ. ಪಾದ ಪೂಜೆ ಏಳು ತಿಂಗಳ ಪಾದ ಪೂಜೆ ಮಾಡಿ ಮುಕ್ತಾದೆ. ಅವ್ರ ಫೋಟೋ ಬಂದದಲ್ಲ ವಿಜಯ ಹಾಕ್ತಾಳೆ ನಮಃ ಶಿವಾಯ. ಕೈ ಬಿಡಬೇಡ, ಅದು ಕೈ ಬಿಡಬೇಡ. ಇನ್ನೊಮ್ಮೆ
ಅದು ರುದ್ರಾಕ್ಷಿದಾಗೆ ಇರ್ತಾವ ಹಿಂಗ ಕೈಯಾಗ ಹಿಡಿ ಕೈಯಾಗ ಹಿಡಿಯೋದು ರುದ್ರಾಕ್ಷಿ ನಾಳಿನ ದಿನ ನಮಗೂ ಫ್ಯೂಚರ್ನಾಗ ಯಾರ ಹೇಳೋರು ಬೇಕಲ್ಲ, ಅದ್ರ ಸಲುವಾಗಿ ಈ ವಿಡಿಯೋ ಕ್ಲಿಪ್ ಮಾಡೀನಿ. ಯಾಕಂದ್ರೆ ಬಾಬಾ ಪ್ರತಿಯೊಂದು ಅಂದ್ರೆ ನಮ್ಮ ಅಮ್ಮವ್ರು ಪ್ರತಿಯೊಂದು ಎದುರು ನಿಂತು ಅಣ್ಣನ ಕೈಲಿ ಮಾಡಿಸ್ತಾರೆ ನೋಡ್ರಿ. ಆ ಥರ ನಮಗೂ ಮಾಡ್ಲಿಕ್ಕೆ ಹೇಳೋರು ಇದ್ರೆ ಚೆನ್ನಾಗಿರಬೇಕು. ಆ್ಯಂಡ್ 100% ದೇ ಶುಡ್ ಬಿ ವೆರಿ ಹೆಲ್ತಿ ಟಿಲ್ ವಿ ಡೂ ಆಲ್ ದ ರಿಚುವಲ್ಸ್ ಆ್ಯಂಡ್ ಆರ್ ಚಿಲ್ಡ್ರನ್ ಡೂ ದೇರ್ ರಿಚುವಲ್ಸ್. ಸೊ ದೇವರಿಗೆ ಇದೇ ಬೇಡ್ಕೋತೀನಿ, ಇಂಥ ಹಿರುಗಳು ಪ್ರತಿಯೊಬ್ಬರಿಗೆ ಸಿಗಲಿ ಅಂತ. ಆ್ಯಂಡ್ ಏಟ್ ಕ್ಲಿಯರಾಗಿ ಒಂದು ಆದ ನಂತರ ಒಂದು ಹೇಳೋ ಥರ ಅದು ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಆ್ಯಂಡ್ ಇವಾಗ ಆ್ಯಕ್ಚುಲಿ ಈ ರಿಚುವಲ್ ಇದ್ದು ಏನು ಪಾದಪೂಜೆ ಇವಾಗ ನೋಡ್ತಾ ಇದ್ರಲ್ಲ, ಇದು ನಮ್ಮ ಮನೆಯಲ್ಲಿ ಮಾಡಬೇಕು. ಅಂದರೆ ಇಲ್ಲಿ ಅಣ್ಣ ಅಕ್ಕ ಹೈದ್ರಾಬಾದಿಂದ ಬಂದಾರಲ್ಲ, ಸೊ ಇಲ್ಲಿ ಚಾಂಗ್ಲೇರಿನಾಗೆ ಒಂದು ರೂಮ್ ತೊಗೊಂಡಾರೆ. ಯಾಕಂದ್ರೆ ಅವ್ರು ನೂರಂದ್ ಇಲ್ಲೇ ಮಾಡ್ಲತ್ತಾರಲ್ಲ, ಅದಕ್ಕೊಂದು ರೂಮ್ ತೊಗೊಂಡಾರ. ಈ ರೂಮಲ್ಲೇ ನಾವು ಈ ರೂಮಿಗೆ ನಾವು ಮನೆ ಅಂದ್ಕೊಂಡು ತಿಳಿದು ಎಲ್ಲನೇ ರಿಚುವಲ್ಸ್ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಪಾದಪೂಜೆ ಆದ ನಂತರ ಪ್ರತಿಯೊಬ್ಬರು ಲಿಂಗ ಪೂಜೆ ಮಾಡ್ಕೊಂಡು ತೀರ್ಥವನ್ನು ತಗೋಬೇಕು. ಸೊ ಅದೇ ಇಲ್ಲಿ ಪ್ರತಿಯೊಬ್ಬರು ಮಾಡ್ಲತ್ತಾರ. ಆ್ಯಂಡ್ ಇಲ್ಲಿ ನಾನು ಅದೇ ಮಾಡ್ತಾಯಿದ್ದೀನಿ. ವೆರಿ ಗುಡ್. ಆ್ಯಂಡ್ ಎಲ್ಲರದು ತೀರ್ಥ ಪ್ರಸಾದ ಆದ ನಂತರ ಇಲ್ಲಿ ಟೆಂಗ್ ಹೊಡೆದು ಅದಂದ್ರೆ ದೇವ್ರ ಟೆಂಗ್ ಹೊಡೆದು ಆ ತೀರ್ಥವನ್ನು ಬಾಬಾ ಮತ್ತು ಸ್ವಾಮಿಗಳು ಇಬ್ಬರು ತೊಗೊಳ್ತಾರೆ. ನಮ್ಮ ಬಾಬಾ ಹೆಂಗೆ ತೊಗೊಳ್ತಾರೆ ನೋಡ್ರಿ, ಅದು ಎಕ್ಸಾಕ್ಟ್ ವಿಧಾನ. ನಾನೇನು ಮಾಡೀನಿ ಅಂದರೆ ತೀರ್ಥ ತೊಗೊಂಡ ತಕ್ಷಣ ಲಿಂಗ ತೆಗೆದು ಕೆಳಗಿಟ್ಟಿನಲ್ಲ, ಅಲ್ಲ ಬಟ್ ಬಳ್ಳ ಮೇಲೆ ಇಕ್ಕಬೇಕು. ವೈಷ್ಣವಿ ಆ್ಯಂಡ್ ಬಾಬಾ ಮಾಡಲ್ಲ, ಅದು ಕರೆಕ್ಟ್ ಪ್ರೋಸೆಸ್. ಸೊ ಅದೇ ಹೇಳ್ತಾ ಇದ್ರು ಗುರೂಜಿ, ನಿಮ್ಮ ಅಮ್ಮವ್ರ ನಂತರ ನೀವೇ ಎಲ್ಲ ಕರೆಕ್ಟ್ ಫಾಲೋ ಮಾಡ್ತಾಯಿದ್ರಿ. ಹ್ಯಾಪಿ ಅನ್ನಿಸ್ತು. ಸಮ್ ವಾಟ್ ಲೈಕ್ ಯಾರು ತಾರೀಫ್ ಮಾಡಿ ಚೆನ್ನಾಗಿ ಅನ್ನಿಸ್ತದಲ್ಲ. ಸೊ ನೆಕ್ಸ್ಟ್ ಏನು ಅಂದ್ರೆ ಪಾದಪೂಜೆ ಮಾಡ್ಕೊಂಡ ತಕ್ಷಣ ಊಟಕ್ಕೆ ಕೊಡಬೇಕಲ್ಲ. ಇಲ್ಲಿ ಏನು ಮಾಡ್ತಾಯಿದ್ರು ಅಂದ್ರೆ ಬಾಬಾ ಫ್ರೂಟ್ಸ್ ಒಂದು ಅವ್ರಿಗೆ ಕೊಟ್ಟು ಒಂದು ಬಾಬಾ ತೊಗೊಂಡ್ರಂದ್ರೆ ಎದುರಿದ್ದವ್ರಿಗೂ ಅವ್ರ ಪ್ರಸಾದ ಅಂತ ಒಂದು ಸ್ವಲ್ಪ ಕೊಡ್ತಾರಂತ. ಸೊ ಇಲ್ಲಿಗೆ ನಮ್ಮದು ಪಾದಪೂಜೆ ಕಾರ್ಯಕ್ರಮ ಕಂಪ್ಲೀಟ್ ಆಗ್ತು. ಸೊ ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ, ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಇದೆ. ಆ್ಯಂಡ್ ನಾವು ವಿಡಿಟ್ ರಾತ್ರಿದು ಪಾದಪೂಜೆ ಇವಾಗೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಐ ಹ್ಯಾವ್ ಚೇಂಜ್ ಸರಿ ಏನು ಚಾಂಗ್ಲೇರಿ ವೀರಭದ್ರೇಶ್ವರ ಸ್ವಾಮಿ ಮಸ್ತ್ ಸೂಪರ್ ಅದಾವ. ಚಲೋ ಇಲ್ಲ ಅಂತ ಮಸ್ತ್ ಅದ. ಸೊ ಇಲ್ಲಿ ಪಾದಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾವೆಲ್ಲರೂ ಕಲ್ತು ಕಾಫಿ ಕುಡ್ಲಿಕ್ಕೆ ಹೋದ್ವಿ. ಗರಂ ಗರಂ ಕಾಫಿ ಕೊಂಡು ಮೈಂಡ್ ಫ್ರೆಶ್ ಆಯಿತು. ಆ್ಯಂಡ್ ಆ ನಂತರ ನೂರಂದ್ಬಾನ ಕಡೆ ಹೋಗಿ ಎಲ್ಲ ಏನೇನು ಮಾಡಿ ನಡೆದದ್ದು ನೋಡ್ಕೊಂಡು ಬಾ ಅಂದ್ರೆ ಸೊ ನೋಡ್ಕೊಂಡು ಹೋದೆವು. ಆ್ಯಂಡ್ ಸ್ವಾಮಿಯವ್ರು ಊಟ ಮಾಡಬೇಕಲ್ಲ, ಅಲ್ಲಿಂದು ಊಟ ಮಾಡಲ್ದೇ ಎಬ್ಬಿಸ್ಲಿಕ್ಕೆ ಬರ್ಲಾದಕ್ಕೆ ಸುಮ್ಮನೆ ಒಂದು ಫ್ರೂಟ್ ಕೊಟ್ಟು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ ಸ್ವಾಮಿ ಅಂದರೆ ಗುರುಗಳು. ಸೊ ಇವಾಗ ಊಟ ಮಾಡ್ರೆ ಒಂದು ಸ್ವಲ್ಪ ಅವ್ರಿಗೆ ರೆಸ್ಟ್ ಸಿಗ್ತದೆ. ಆ ನಂತರ ನಾವು ಅಗ್ಗಿ ಪ್ರೋಗ್ರಾಮ್ ಸಲುವಾಗಿ ಮಾಡ್ಕೋಬೋದು ಅಂತ. ಅದೇ ಏನು ತುಂಬಿರಿ ಮಸಾಲ ಕರ್ದಿ ಮಸಾಲ ಅದ. ಹಾಂ ನಾ ತಿಳತಿಲ್ಲ ಬಾಬಾ, ನಾ ತಿಳತಿಲ್ಲ. ಇದು ಮಸಾಲ ಕಡೆ ಮಸಾಲತ್ತು ಟೇಸ್ಟ್. ಹಾಂ 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 ಮಸ್ತ್ ಭಜಾ ಅಂತೂ ಸೂಪರ್ ಆಗ್ಯಾವ ಫ್ರೆಂಡ್ಸ್. ಫಸ್ಟ್ ಬಂದ ತಕ್ಷಣ ಪಾಪ ಅವರು ಎಲ್ಲರಿಗ ತನ್ನ ಮನೆ ಮಕ್ಕಳಿದ್ರೆ ಯಾವ ಥರ ಊಟ ಮಾಡಿಸ್ತಾರಲ್ಲ ಆ ಥರ ಊಟ ಮಾಡಿಸುತ್ತಿರು. ಆ್ಯಂಡ್ ಇಲ್ಲಿ ನೂರಂದ್ಬಾನ ಎಲ್ಲ ಕಂಪ್ಲೀಟ್ ಆದ ನಂತರ ಸ್ವಾಮಿಯವ್ರನ್ನೂ ಅವ್ರ ಸಂಟೆ ಊಟ ಮಾಡಬೇಕು ಅಂತ ಅವರೆಲ್ಲರನ್ನ ಊಟ ಮಾಡಿಕೊಂಡ್ರು. ಆ್ಯಂಡ್ ಸ್ವಾಮಿಯವ್ರನ್ನೂ ಊಟ ಮಾಡಿಕೊಂಡ್ರು. ಬಾಬಾ ಊಟ ಮಾಡ್ಲತ್ತಿರು. ಆ್ಯಂಡ್ ಎಲ್ಲರಿಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಊಟ ಮಾಡ್ತಾಯಿದ್ದೀವಿ. ಸೂಪರಾಗಿ ಆಗ್ಯದ ಫ್ರೆಂಡ್ಸ್. ಆ್ಯಂಡ್ ನಾನು
ಎಲ್ಲ ನಮ್ಮ ಅಡುಗೆಗಳು ಸೂಪರಾಗ್ಯಾವ ಫ್ರೆಂಡ್ಸ್. ಎಷ್ಟು ಟೇಸ್ಟಿಯಾಗಿದ್ದು ಅಂದ್ರೆ ದೇವ್ರ ಗುಡಿಯೆಲ್ಲ ಅದೇ ಥರ ಅನ್ನಿಸ್ತದೇನೋ. ಎಲ್ಲಕ್ಕೆ ಯಾವುದಕ್ಕೆ ಹೆಸರು ಕಪ್ಪಲಿಲ್ಲ, ಎಲ್ಲ ಸೂಪರಾಗ್ಯಾವ. ನಾನು 1.5 ಹೋಳ್ಗೆ ಉಂಡಿನಿ, ಅರ್ಧ ಇನ್ನೂ ಉಳಿದಿತ್ತು ವೈಷ್ಣವಿದು ಇತ್ತಲ್ಲ. ಸೊ ಅದಕ್ಕೊಂದು ಗ್ಲಾಸ್ನಾಗ ಹಾಕಿಟ್ಟು ನೆಕ್ಸ್ಟ್ ಡೇ ಅಥವಾ ಗೊತ್ತು ರಾತ್ರಿ ಯಾವಾಗ ಹೊಸ ಆಯಿತು ಅವಾಗ ಉಣಬೇಕು ಅಂತ ಹಾಗೆ ಇಟ್ಟೀನಿ. ಇವಾಗ ಸಾಯಂಕಾಲ ಅರೌಂಡ್ 4:35 ಆಗ್ತಾಯಿತ್ತೇನೋ, ಇನ್ನೂ ತಡನೇ ಆಗ್ತಾಯಿತ್ತೇನೋ. ಸೊ ಇಲ್ಲೆಲ್ಲ ಅಗ್ಗಿ ಸಲುವಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ರಂಗೋಲಿ ವೈಷ್ಣವಿ, ಸೋನಿ, ಅನುಷ್ಕಾ ಕಲಿಸಿ ರಂಗೋಲಿ ಹಾಕೋರು. ಅಷ್ಟ್ರಾಗ ದೀದಿನೂ ಹಾಕಿರೋ. ಸೊ ನಾನು ನಮ್ಮ ಸಣ್ಣಕ್ಕಿ ನೆಗಣಿ ಎಲ್ಲರೂ ಅಂದ್ರೆ ನಮ್ದು ಎಲ್ಲರ ಪಾತ್ರ ಇದೆ ಈ ರಂಗೋಲಿಯಲ್ಲಿ. ಸೊ ಎಲ್ಲರೂ ಕಲ್ತು ಕಲರ್ಸ್ ತುಂಬಿದೆವು, ಹೂವು ಜಾಸ್ತಿ ಇದ್ದು ಹೂವು ಹಾಕಿದೆವು. ಅಂದ್ರೆ ಫಸ್ಟ್ ಆ ಪ್ಲೇಸಿಗೆ ಶುದ್ಧಿ ಮಾಡಿಕೊಂಡ್ರು ಗುರುಗಳು. ಶುದ್ಧಿ ಮಾಡ್ಕೊಂಡು ನೀಟಾಗಿ ಸರ್ಕಲ್ ಹಾಕ್ಲಿಕ್ಕೆ ಹೇಳಿದ್ರು. ಸೊ ಎಲ್ಲ ಮಾಡ್ಕೊಂಡೀವಿ. ಆ್ಯಂಡ್ ಇಲ್ಲಿ ಗುರುಗಳು ಚಂದನ ಕಟ್ಟಿಗೆನ ನೀಟಾಗಿ ಪ್ಲೇಸ್ ಮಾಡ್ತಾ ಇದ್ದಾರೆ ಅಗ್ಗಿ ಸಲುವಾಗಿ. ಆ್ಯಂಡ್ ಅಗ್ಗಿ ಸಲುವಾಗಿ ಸ್ಪೆಷಲಿ ಕರ್ಪೂರ ಸಿಗ್ತಾವೆ ದೊಡ್ಡ ಸೈಜ್ದು. ಸೊ ಈ ಕರ್ಪೂರ ತೊಗೊಂಡು ಬಂದೆ. ಆ್ಯಂಡ್ ಇವಾಗ ನೋಡಿರಿ ಪೂಜಾ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಕುಂಕುಮ, ಅರಿಶಿಣ, ಭಂಡಾರ ಮತ್ತೇನಂತಾರ ಅವ್ರು ಬರ್ಕೊಟ್ಟಿರೋ ಒಂದು ಲಿಸ್ಟ್ ಎಲ್ಲ ಮುಂಚೆನೇ ಅವೆಲ್ಲ ತೊಗೊಂಡು ಬಂದೀವಿ. ಇಲ್ಲಿ ಎಲ್ಲಾನೇ ಇಟ್ಟು ಎಲೆ, ಅಡಿಕೆ, ಖಾರಿಕ್, ಬಾದಾಮ್, ಅರಿಶಿಣ ಬಟ್ಟು ಇವೆಲ್ಲ ಇಟ್ಟು ಪೂಜೆ ಮಾಡ್ಲತ್ತಿರು. ಸೊ ಪ್ರಾಸೆಸ್ ನೋಡ್ರಿ ಏಟು ಇದು ಅನ್ನಿಸ್ತದೆ. ಬಟ್ ಕಂಪಲ್ಸರಿ ಈಗಿನ ಜನ್ರೇಷನ್ದಾಗ ಹಿಂಗೆ ಈ ಥರ ಪೂಜೆ ಮಾಡೋರು ಸಿಗ್ತಾ ಇಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆನೂ ನಮ್ಮ ಫ್ಯಾಮ್ಲಿಯಲ್ಲಿ ಮದುವೆ ಆಗ್ಯಾವಲ್ಲ. ಸೊ ಅವಾಗೂ ಅಬ್ಸರ್ವ್ ಮಾಡಿದ್ದೇವೆ ನಾವು, ಈ ಥರ ಡೆಡಿಕೇಶನ್ಲಿಂದ ಪೂಜೆ ಮಾಡೋರು ಸಿಗ್ತಾ ಇಲ್ಲ. ಸೊ ಇವ್ರ ಹಿರುಗಳು ಹಿಂದ್ಕಿಂದ ಹಿಡಿದು ನಮ್ಮ ಮನೆಯಲ್ಲಿ ಇವರೇ ಮಾಡ್ಕೊತ ಬರ್ತಾ ಇದ್ದಾರಲ್ಲ. ಸೊ ಚೆನ್ನಾಗಿ ಅನ್ನಿಸ್ತು. ಏಟು ಡೀಟೇಲಾಗಿ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ನೆನಪಿರಬೇಕು ಇಂಥ ಪೂಜೆಗಳದು ನಿಮ್ಗೆ ಏಟು ಇಂಪಾರ್ಟೆಂಟ್ ಅದಂದ್ರೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಡೀಪಾಗಿ ಎಕ್ಸ್ಪ್ಲೇನು ಮಾಡ್ತಾರೆ ಅದೇ ಥರ. ಸೊ ಪ್ರತಿಯೊಂದು ಅವರೇ ಸೋಡ್ಸ್ಕೊತಾ ಇದ್ದಾರೆ. ಸೊ ಒಬ್ಬರೇ ಇದ್ದಾರಲ್ಲ ಅಂಥೇಳಿ ನಮ್ಮಲ್ಲಿ ಅಕ್ಕನೂ ಹೆಲ್ಪ್ ಮಾಡ್ತಾ ಇದ್ದಾಳೆ, ನಮ್ಮ ನೆಗೇಣಿ, ನಾನು ಆ್ಯಂಡ್ ನಮ್ಮ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಮಾಡೋ ಅಂಥ ದೇವ್ರು ನಮ್ಮಲ್ಲಿ ತಾಕತ್ತು ಕೊಟ್ಟಂದ್ರೆ ನಾವು ಮಾಡಬೇಕು ಅನ್ನೋ ಥರ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಇಂಥವೆಲ್ಲ ನೋಡ್ರೆಲ್ಲ ಫ್ಯೂಚರ್ ನಮಗೇನೂ ಗೊತ್ತಿಲ್ಲ ಅಂತ ದೂರ ನಿಂತರು ಅದು ನಮ್ಗೆ ನೆನಪೂ ಇರೋಲ್ಲ. ಅದ್ರ ಸಲುವಾಗಿ ನಾವು ಇನ್ವಾಲ್ವ್ ಆದರೆ ಅಟ್ಲೀಸ್ಟ್ ಅವ್ರ ಮದುವೆ ಟೈಮಲ್ಲಿ ಅಗ್ಗಿ ಟೈಮ್ನಾಗ ಈ ಥರ ಮಾಡಿದ್ದೇವಲ್ಲ ಅನ್ನೋದು ಒಂದು ಮೆಮರಿ ಥರ ಇರ್ತದೆ. ಅದ್ರ ಸಲುವಾಗಿ ನಾವೆಲ್ಲ ನೀಟಾಗಿ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಸ್ವಾಮಿಗಳು ಎಲ್ಲ ಸೋಡ್ಸ್ಕೊಂಡು ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಕೈ ಕಟ್ಕುವ ದಾರ ಇರ್ತಾವೆ, ಎಲ್ಲರಿಗೆ ಕಟ್ಟು ಬಂದ ನಮಗೆ ದೀದಿ ಕಟ್ತಾ ಇದ್ದಾರೆ. ಕಟ್ಕೋರಿ ದಾರಗಳು ತರ್ತಾರೆ. 3 ಗಂಟೆ ಹಾಕ್ಲತ್ತೀರ ಅಕ್ಷಂತಿ ಹಾಕ್ತಾರೆ ತಂದೆ ಮಾಮ ಅವರೆಲ್ಲ ಅದ ಕಡೆನೇ ಹಾಕ್ಲಿಕ್ಕೆ ಕೊಲ್ಲಾರ ಬಾಜು ಇಲ್ಲಲ್ಲ ಕೆಲ್ಲಿ ಹಾಕ್ಲಿ ಅಕ್ಷಂತಿ ನೋಡಿದ್ರೆ ಮಗಳು ರೆಡಿ ಆದ್ರೆ. ಇವಾಗ ಅಕ್ಕ ಆ್ಯಂಡ್ ಭಾವರ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ದಾರ ಎಲ್ಲರೂ ಕಟ್ಕೊಂಡಿವಲ್ಲ, ಅಕ್ಕಗ ಅಣ್ಣಗ ಅಂದ್ರೆ ದೊಡ್ಡ ಭಾವರಿಬ್ಬರಿಗೆ ಆ್ಯಂಡ್ ಇಬ್ಬರು ನಮ್ಮದು ನೆಗಣ್ದರಿಗೆ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ಇಬ್ಬರಿಗೆ ದಾರ ಕಟ್ತಾ ಇದ್ದಾರೆ. ಸೊ ದ್ಯಾಟ್ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅಂತ ಸಿಂಬಲ್ ಅಂತ ನನಗನ್ನಿಸ್ತಾ ಇದೆ. ಐ ಆಮ್ ನಾಟ್ ಶೋರ್. ನಾಗೊತ್ತು ಅವ್ರಿಗೆ ಕೇಳೋಕ್ಕೂ ಹೋಗಿಲ್ಲ, ಒಂದು ಏಕೆ ಈ ಜನ ನಡು ಕೇಳೋ ಚೆನ್ನಾಗಿ ಅನಿಸಲ್ಲ. ಸೊ ಚೆನ್ನಾಗಿ ಅನ್ನಿಸ್ತು ಎಲ್ಲ. ಆ್ಯಂಡ್ ದೀದಿ ಕೂಡ್ಲಕ್ಕಾಗಲ್ಲ. ಸೊ ದೀದಿ ನಿಂತೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಡೀತದೋ ಹಂಗೆ ಮಾಡ್ರು ಅಂತಂದರು. ಸೊ ಪೂಜೆ ಮಾಡ್ತಾ ಇದ್ದಾರೆ. ಅಗ್ಗಿ ಮಾಡೋ ಜಾಗದಲ್ಲೂ ಆ್ಯಂಡ್ ದೇವ್ರ ಪೂಜೆನೂ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ನೈವೇದ್ಯ ಎಲ್ಲನೇ ತಂದಿಟ್ಟಿದ್ದಾರಲ್ಲ. ಸೊ ಎಲ್ಲ ಪೂಜೆ ಚೆನ್ನಾಗಾಯಿತು, ಮನಸ್ಸು ತೃಪ್ತಿ ಅನ್ನಿಸ್ತು. ಎಲ್ಲರೂ ಚೆನ್ನಾಗಿ ಇನ್ವಾಲ್ವ್ ಆದರು. ಆ್ಯಕ್ಚುಲಿ ಇಟ್ಸ್ ಲೈಕ್ ಗೆಟ್ ಟುಗೆದರ್. ಇವೆಲ್ಲ ಈವೆಂಟ್ಸ್ ಏನಿರ್ತಾವೆ ನೋಡ್ರಿ, ಎಲ್ಲರಿಗೆ ಗೆಟ್ ಟುಗೆದರ್ ಮಾಡ್ಲಿಕ್ಕೆ ಎಲ್ಲ ರಿಲೇಟಿವ್ಸ್, ಅಕ್ಕನ ಕಡೆಯಿಂದ ಬಳಗದವರು, ನಮ್ಮ ಕಡೆಯಿಂದ ಬಳಗದವರು, ಎಲ್ಲ ಹೆಣ್ಮಕ್ಳು ಬೆಂಗಳೂರು, ಹೊಸಪೇಟೆ, ಹೈದ್ರಾಬಾದ್ ಎಲ್ಲೆಲ್ಲಿ ಇರ್ತಾರೆ ನೋಡ್ರಿ, ಎಲ್ಲ ಕಡೆಯಿಂದ ಹೆಣ್ಮಕ್ಳು ಬಂದಿದ್ರು. ಇಟ್ ವಾಸ್ ವೆರಿ ಗುಡ್ ಫ್ರೆಂಡ್ಸ್ ಮೀಟಿಂಗ್ ಆಲ್ ಟುಗೆದರ್. ಇಟ್ಸ್ ಲೈಕ್ ಅನ್ ಈವೆಂಟ್. ಸೂಪರಾಗಿತ್ತು. ಇನ್ನು ಮಾತೇನು ಜಾಸ್ತಿ ಹೇಳಕ್ಕೆ ಹೊಂಟಿಲ್ಲ, ಬಟ್ ಸೂಪರಾಗಿತ್ತು. ಈ ಮುಂದಿನ ಕ್ಲಿಪ್ಸ್ ರಾಯ್ತೀನಿ ಫ್ರೆಂಡ್ಸ್. ಪೂಜೆ ಯಾವ ಥರ ಮಾಡ್ತೀವಿ ಅನ್ನೋದು ನೋಡ್ರಿ. ಅಲ್ಲಿಂದ ಕೈ 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 ಮಾಡಿ ಮಾತು ಮನಂಗಳಿಂದ ತಪ್ಪ ಮೀರಿದ ಸಾಧಿಸಯನ ನೀರು ಪಾಲಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ.
वीरभद्रेश महाराज की जय। हाँ काका ಇನ್ನೊಂದು ಜರ್ನಿಂದ ಹತ್ತಿರ ಅದೊಂದು ಹಾಂ वीरभद्रेश्वर वीरभद्रेश्वर पाद पंचांगे वीरभद्रेश्वर पाद पंचांगे छोटी वीरभद्रेश्वर पाद पंचांगे ಆ್ಯಂಡ್ ಇಲ್ಲಿಗೆ ಪೂಜಾ ಸಂಪನ್ನ ಆಯಿತು. ಎಲ್ಲರೂ ಅಕ್ಕಿ ಎಲ್ಲ ಸುತ್ತ ಹಾಕ್ದೇವಿ ಎಲ್ಲರೂ ಕಲ್ತು. ಆ್ಯಂಡ್ ಇವಾಗ ಪೂಜೆ ಸಂಪನ್ನ ಆದ ತಕ್ಷಣ ಎಲ್ಲರೂ ಅಗ್ಗಿಗೆ ನಮಸ್ಕಾರ ಮಾಡಿದೆವು, ಭಸ್ಮ ಹಚ್ಕೊಂಡೆವು ಆ್ಯಂಡ್ ಪ್ರಸಾದನ ಕೊಟ್ಟರು. ಇವಾಗ ವೀರಭದ್ರೇಶ್ವರ ಸ್ವಾಮಿ ಫೋಟೋ ತಗೊಂಡು ನಾನು ರೂಮಿಗೆ ಹೋದೆ. ಆ್ಯಂಡ್ ಅಲ್ಲಿನ ನಂತರ ಎಲ್ಲರಿಗೆ ಬಟ್ಟೆ ಬರೀ ಏನೇನು ಮಾಡೋದಿರ್ತೀವಿ ನೋಡ್ರಿ ಅದೆಲ್ಲ ಮಾಡಿದ ತಕ್ಷಣ ನಾವು ಹೊರಟೇವಿ ನಮ್ಮ ಮನೆಗೆ. ಆ್ಯಂಡ್ ಮನೆಗೆ ಹೋಗೋತಿನ ಹಳಿಕೆಡ್ ಮೇಲೆ ಎಲ್ಲರಿಗೆ ಒಂದು ಸ್ವಲ್ಪ ಚಾಯ್ ಸಲ್ಯಾಗ ಬ್ರೇಕ್ ಕೊಟ್ಟಿದ್ದರು. ಡ್ರೈವರ್ನ ಪಾಪ ಸುಸ್ತಾಗ್ತಾರಲ್ಲ, ಸೊ ಅಲ್ಲಿ ಎಲ್ಲರೂ ಕಲ್ತು ಟೀ ಕುಡ್ದೇವಿ. ಯಾರಿಗೆ ಏನು ಬೇಕೋ ತಗೋ ಅಂತಂದಿದ್ರು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಸೀಮಿನಾಗಣ್ಣ ದೇವಸ್ಥಾನಕ್ಕೂ ಹೋಗಿದ್ದೇವೆ. ಆ್ಯಂಡ್ ಅಲ್ಲಿ ನಡ್ರಿ ಫಾರ್ ದ ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊ ಅಂತ ಅಂದರು ಅವರು. ಆ್ಯಕ್ಚುಲಿ ಅವ್ರ ಬಗ್ಗೆ ಗುರುಗಳಿಗೆ ಕೇಳಿದ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಡ್ತೀರಿ ಅಂದ್ರೆ ಇಲ್ಲ ನೀವು ಮಾಡ್ಕೊರಿ ಅಂದರು. ನೋಡಿ ಗುಡಿ ಏಟ್ ಸ್ಪೇಷಿಯಸ್ ಅದ ಆ್ಯಂಡ್ ಭಾಳ ಪೀಸ್ಫುಲ್ ಅದ ಫ್ರೆಂಡ್ಸ್, ಶಾಂತಾಗಿ ಅನ್ನಿಸ್ತದೆ. ಫಸ್ಟ್ ನಾವು ಈ ದರ್ಶನ ಮಾಡ್ಕೊಂಡಿವಿ. ಆನಂತರ ಕೇಳಿದ್ರು, ಅವ್ರು ಪರ್ಮಿಷನ್ ಕೊಟ್ಟರು ವಿಡಿಯೋ ಮಾಡ್ಕೊಳಕ್ಕೆ. ಆ್ಯಂಡ್ ಎಲ್ಲ ದೇವಸ್ಥಾನ ಏನಂತಾರೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಕೂತೇವು. ಅಷ್ಟರಲ್ಲಿ ಆರತಿ ಆಗ್ತಾಯಿತ್ತು. ಮತ್ತೊಂದು ಬಾರ ದರ್ಶನ ಮಾಡ್ಲಿಕ್ಕೆ ಹೋದ್ವಿ. ಭಾಳ ಚೆನ್ನಾಗಿ ಅನ್ನಿಸ್ತು. ಹಿಂಗೆ ನಾವು ಬಂದಾಗ ಆರತಿ ಆಗ್ಲತ್ರ ಎಷ್ಟು ಚೆನ್ನಾಗಿ ಅನ್ನಿಸ್ತದಲ್ಲ. ಸೊ ಸ್ಪೇಷಿಯಸ್ ಪ್ಲೇಸು, ತಣ್ಣಗೆ ಗಾಳಿ ಮಸ್ತ್ ಅನ್ಸತ್ತಿತ್ತು. ಎಷ್ಟು ಜನ ಸೀಮಿನಾಗಣ್ಣಾಗ ಹೋಗಿರಿ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿರಿ. ಚೆನ್ನಾಗಿ ಅನ್ನಿಸ್ತದು. ನಾನು ಭಾಳಷ್ಟು ಬಾರ ಹೋಗಿನಿ, ಮಸ್ತ್ ಅನ್ನಿಸ್ತದೆ ಫ್ರೆಂಡ್ಸ್. ಬಾಬಾ ದರ್ಶನ ಮಾಡ್ಕೊಂಡು ಹೋದರು. ಎಲ್ಲ ಹುಡುಗರಿಗೆ ಕರ್ಕೊಂಡು ಬಾ ಅಂತ ಹೇಳತ್ತಿದ್ರು, ಅದಕ್ಕೆ ಹ್ಞೂ ಅಲ್ಲತ್ತೀನಿ ನಾನು. ಆ್ಯಂಡ್ ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗರ್ಭಿಣಿ ಸ್ತ್ರೀಯರಿಗೆ ಇಲ್ಲಿ ಎಂಟ್ರಿ ಇಲ್ಲ ಅನ್ನೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಂಗೂ ಗೊತ್ತಿದ್ದಿಲ್ಲ. ನಡ್ರಿ ಆರತಿ ಆಗ್ಲತ್ತು ಒಳಗೆ ಹೋಗ್ರಿ. ಆರತಿ ಆಯಿತು ಫ್ರೆಂಡ್ಸ್. ಎಲ್ಲರೂ ನೀವು ಆರತಿ ತೊಗೋರಿ, ಅದಕ್ಕೆ ನಿಮ್ಮನ್ನೂ ಆರತಿ ತೋರಿಸ್ತಾ ಇದ್ದೀನಿ. ನಾವೆಲ್ಲರೂ ತೊಗೊಂಡಿರ್ತೀವಿ. ಇವರೆಲ್ಲರಿಗೆ ಚೆನ್ನಾಗಿ ಹೆಲ್ದಿಯಾಗಿ ಇಕ್ಕಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಹೆಲ್ದಿ ಅಂದ್ರೂ ದಪ್ಪಲ್ಲ, ಫಿಟ್ ಆ್ಯಂಡ್ ಫೈನಾಗಿ ಇರಬೇಕು, ಯಾವ ಹೆಲ್ತ್ ಇಶ್ಯೂಸ್ ಇಲ್ದಂಗೆ. ಆ್ಯಂಡ್ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಹಿಂಗೆ ಕಿಟಕಿಳಕ್ಕೆ ಇಲ್ಲಿ ನಾಗದೇವತೆಗಳು ಇರ್ತಾರಲ್ಲ ಸೀಮಿನಾಗಣ್ಣದಲ್ಲಿ, ಇದು ನೋಡ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತು. ಇಲ್ಲೆಲ್ಲ ನಾಗಣ್ಣದೇವರಿಗೆ ಸ್ಥಾಪಿತ ಮಾಡಿ ಹುಡುಗರ ಮೇಲೆಲ್ಲ ಹೋಗಿ ಎಲ್ಲ ದೇವ್ರದ್ದು ದೇವ್ರ ಹತ್ರ ಹುಡುಗರ ಮೇಲೆ ಹೋಗಿ ಎಲ್ಲ ದೇವ್ರದ್ದು ಆಶೀರ್ವಾದ ತೊಗೋತಾ ಇದ್ರು. ನನಗೂ ಚೆನ್ನಾಗಿ ಅನ್ನಿಸ್ತು. ಸೊ ವೈಷ್ಣವಿ ಕ್ಯಾಮೆರೆ ಕೊಟ್ಟೆ, ಮೇಲೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ. ಆ್ಯಂಡ್ ಇಲ್ಲಿ 3 ದೊಡ್ಡ ಏನಂತರ ವೇಟ್ ಲಿಫ್ಟಿಂಗ್ ಮಾಡ್ತೀವಲ್ಲ ಹಂಗೆ 3 ಕಲ್ಲುಗಳು ಇದ್ದಾವೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ನನಗೊಬ್ಬರು ಹೇಳಿದ್ರಕಿ ನಮ್ಮ ವಿಶ್ ಏನಾರ ಇದ್ದರು ಅದು ನಾವು ಆ ಕಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ವಿಶ್ ಹೇಳಿ ಅದಕ್ಕೆ ಲಿಫ್ಟ್ ಮಾಡಿದ್ರೆ ಈಸಿಯಾಗಿ ಲಿಫ್ಟ್ ಆಯಿತು ಅಂತಂದ್ರೆ ನಮ್ಮ ವಿಶ್ ಫುಲ್ಫಿಲ್ ಆಯಿತು ಅಂತ. ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ರೈಟ್ ಆರ್ ರಾಂಗ್, ಬಟ್ ಅನ್ನೋದಷ್ಟೇ ಕೇಳೀನಿ. ಇಂಕೆ ಇವೇ ಕಲ್ಲುಗಳು, ನಾನೇನು ವಿಶ್ ಏನೋ ಅಂದ್ಕೊಂಡಿಲ್ಲ, ಬಟ್ ಲಿಫ್ಟ್ ಮಾಡೀನಿ. ಆರಾಮಾಗಿ ಲಿಫ್ಟ್ ಆಯಿತು. ಎಲ್ಲಕ್ಕದು ಹೊಡೆದು ಟ್ರೈ ಮಾಡಿಲ್ಲ. ಇವಾಗೇ ನಮ್ಮ ವೀರೇಶ್ ಟ್ರೈ ಮಾಡ್ತಾ ಇದ್ದಾನೆ ನೋಡಿರಿ, ಅದು ನಾನು ಲಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಕಂಪ್ಲೀಟ್ ಮೊಳಕಾಲ ಮೇಲೆ ತನಕ ಬಂತು, ಬಟ್ ಕ್ಲಿಪ್ ಕ್ಯಾಪ್ಚರ್ ಆಗಿಲ್ಲ. ಯಾಕಂದರೆ ಇಮಿಡಿಯೇಟಾಗಿ ಬಾಬುರ್ ಕಾಲ್ ಬಂತು, ಅದ್ರ ಸಲುವಾಗಿ ಕ್ಯಾಪ್ಚರ್ ಆಗಿಲ್ಲ.
ಆ್ಯಂಡ್ ಮನೆಗೆ ಎಲ್ಲರಿಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಫಸ್ಟ್ ಅವ್ವ ಬಾಬಾ ಆ್ಯಂಡ್ ಎಲ್ಲರಿಗೆ ಬಿಟ್ಟೆವು, ಆನಂತರ ನಾವು ಹೇಳ್ತೇವೆ, ಆನಂತರ ನಮ್ಮದು ನೆಗಣಿಯವ್ರ ಮನೆ ಲಾಸ್ಟ್. ಸೊ ಅವ್ರಿಗೆ ಬಿಡ್ಲಿಕ್ಕೆ ಹೋದೇವಿ. ನೋಡ್ರಿ ಟೈಮ್ ಎಷ್ಟಾಗ್ಯದ ಈಗ ಅನ್ನೋದು. ಟೈಮ್ 9:45 ಇವಾಗ ಬಂದೀವಿ. ಬೆಳಗ್ಗೆ 9:15 ಅರೌಂಡ್ ಏನಾರ ಬಿಟ್ಟಿದ್ದೇವೆ ಮನೆಗಿಂದು. 12 ಗಂಟೆ ಮೇಲಾಯಿತು. ಬಟ್ ಅಂತೂ ದರ್ಜ ಇದೆ ಫ್ರೆಂಡ್ಸ್. ಈ ಬಂದ ತಕ್ಷಣ ಫ್ರೆಶ್ನಪ್ ಆಗಿ ಮಲ್ಕೋತೀನಿ, ಯಾಕಂದ್ರೆ ದಿನ ಮಲ್ಕೋ ಟೈಮ್ಗೆ 10 o'clock. ಐ ವಿಲ್ ಮೀಟ್ ಯು ಟುಮಾರೋ. ಬಾಯ್. ಸಿನ್ಸ್ ಮಾರ್ನಿಂಗ್ ಇಟ್ ಈಸ್ ವೆರಿ ಪ್ರೊಡಕ್ಟಿವ್. ಏನೇನು ಮಾಡಿ ನಾನು ಅದೆಲ್ಲ ನೀವು ನೋಡಿರಿ. ಆ್ಯಂಡ್ ಊಟನೂ 1 ಟೈಮ್ ಮಾಡೀನಿ, ಅದು 1.5 ಹೋಳಿಗೆ ಅಷ್ಟೇ ಮಾತ್ರ. 2 times ಕಾಫಿ ಕುಡ್ದೀನಿ ಫ್ರೆಂಡ್ಸ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಐ ವಿಶ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ನಾಳೆ ಭೇಟಿಯಾಗಿರಿ. ಬಾಯ್.